ನಿಮ್ಮ ಪರವಾಗಿ ಧ್ವನಿಯುತ ಕೆಲಸ ಮಾಡ್ತೀವಿ. ಆ ಧ್ವನಿಗೆ ಸ್ಪಂದಿಸುವಂತ ಕೆಲಸ ಸರ್ಕಾರದ ಮಟ್ಟದಲ್ಲಿ ಆಗಿರುತ್ತೆ. ನಿರಂತರವಾಗಿ ಹೋರಾಟ ಮಾಡೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ನೀವೇನು LKG UKG ಏನ್ ಮಾಡ್ತಾರೆ, ಫೀನರ್ಸಿ ಮಾಡ್ತೀರಿ, ಆ ಕೆಲಸ ನಾವೇ ಮಾಡ್ತೀವಿ. ಅದನ್ನ ಮಾಡೋದು ಬೇಡ. ಅಲ್ಲಿಗೆ ಕೊಡುವಂತ ಹೊತ್ತನ್ನ ನಮಗೆ ಕೊಡಿ. ಇವತ್ತು ಮಕ್ಕಳ ಕಾನ್ವೆಂಟ್ ಅಲ್ಲಿ ನಮ್ಗೆ ಕೊಡೋದು ಹೊತ್ತು ಕೊಡಿ, ನಮ್ಗೆ ಮೂಲಭೂತ ಸೌಕರ್ಯಗಳು ಕೊಡಿ, ನಮಗೂ ಟ್ರೈನ್ ಅಪ್ ಮಾಡಿ. ನಾವು ನಿರುದ್ಯೋಗಿರ್ತೀವಿ, 2 ಸಂಸ್ಥೆ ಬೇಡ, ಒಂದೇ ಉದ್ದೇಶಕ್ಕೆ 2 ಸಂಸ್ಥೆ ಬೇಡ ಅನ್ನೋ ಉದ್ದೇಶದಿಂದ ಹೋರಾಟ ಮಾಡಿದ್ವಿ. ಅದಕ್ಕೆ ಅಷ್ಟೊಂದು ಪ್ರತಿಫಲ ಸಿಗ್ಲಿಲ್ಲ ಸರ್ಕಾರ ಕಡೆಯಿಂದ. ಈ ಸರಿ ಬಜೆಟ್ ಅಲ್ಲಿ ಅಲ್ಪ ಪ್ರಮಾಣದ ಒಂದು ಸ್ಯಾಲರಿನ ಸಂಭಾವನೆ ಗೌರವವನ್ನು ನಿಮಗೆ ಗೊತ್ತಿರುತ್ತಿಲ್ಲ. ಗೌರವನ ಸ್ವಲ್ಪ ಜಾಸ್ತಿ ಮಾಡಿದ್ರೆ, ನೀವು ನಿರೀಕ್ಷೆ ಮಾಡೋದು ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅದು ಯಾವ ರೀತಿಯಿಂದ ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ. ನಿಮ್ಮ ಹೋರಾಟ ಯಾವಾಗಲೂ ಜಯವಾಗಲಿ. ನಾವು ಇರ್ತೀವಿ. ನನ್ನ ತಾಯಿಯಂದಿರು, ನಮ್ಮ ಸಹೋದರಿ ಎಲ್ಲರೂ ಸಹ ಸುಖದಿಂದ ಸಮೃದ್ಧಿಯನ್ನು ಬರಲಿ. ಮತ್ತೊಮ್ಮೆ ಯುಗಾದಿ ಶುಭಾಶಯಗಳು. ನಾಳೆ ಯುಗಾದಿ ಹಬ್ಬ ಇದೆ. ಅಡ್ವಾನ್ಸ್ ಆಗಿ ಯುಗಾದಿ ಶುಭಾಶಯಗಳನ್ನ ಹೇಳ್ತೀವಿ. ತಾವೆಲ್ಲರಿಗೂ ಯುಗಾದಿ ಶುಭಾಶಯಗಳೊಂದಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.